ಅಶೋಕ್ ರೈ ಒಬ್ರು ಬರ್ತಿಲ್ಲ ಅಂತ ಹೇಳ್ತಿದ್ರೆ ಅವತ್ತು ನನ್ನ ಮಗಳಿಗೆ ಮದುವೆ ಆಗ್ತಿತ್ತ, ಏನಾದ್ರೂ ಆಗ್ತಿತ್ತು, ಹುಡುಗ FIR ಆದ್ರೂ ಮಾಡ್ತಿದ್ದೆ ನಾನು. ಆದರೆ ಇವತ್ತು ನಾನು ಈ ಮಟ್ಟಲ್ಲಿದ್ದೇನೆ, ನನ್ನ ಮಗಳು ಸುಸೈಡಿಗೆಲ್ಲ ಇದಾಗ್ತಿದೆ ಅಂದರೆ ಈ ಇದರಲ್ಲೇ ನಾವು ಮದುವೆ ಯಾವಾಗ ಅವ್ರು ಹೇಳಿದಂತ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟೆ, ಅಲ್ಲಿಂದ ನಾವು ಇಷ್ಟುವರೆಗೆ ನಾವು ನರಕ ಬರ್ತಾ ಇದ್ದೇವೆ. ಇಲ್ಲಿ ನಾನು ಮಾಡ್ತೇನೆ ಅಂತ ಬರಬೇಕಿತ್ತಲ್ಲ, ಅವರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಯಾಕೆ ಅವರು ಒಟ್ಟಿಗೆ ಇದ್ದಾರೆ, ಜಗನ್ನಿವಾಸರು ಒಟ್ಟಿಗೆ ಅವರು ಸೇರ್ಕೊಂಡಿದ್ದಾರಾ? ಎಲ್ಲ ಕಡೆ ಮಾಡಿರ್ಬೋದು, ನಮಗೆ ಒಳ್ಳೇದು ಮಾಡಿಲ್ಲ ಅಣ್ಣ, ನಮಗೆ ಒಳ್ಳೇದು ಮಾಡಿಲ್ಲ. ಈಗ ಕೇಳ್ತಾರೆ ಕೆಲವರು, ಏನು ಅಶೋಕ್ ರೈನ ಯಾಕೆ ಹೇಳಿತೀರಿ, ಅವರು ಹೇಳಿದ್ರ ಮಗು ಮಾಡ್ಲಿಕ್ಕೆ ಅಂತ. ಅಶೋಕ್ ರೈ ಅವರು ನಂಬಿ ನಾನು ಅವ್ರು ಹೇಳಿದಾಗೆ ಮುಚ್ಚಳಿಕೆ ಪತ್ರ ಬರೆದು ಕೊಡ್ತಾರಮ್ಮ ಅಂತ ಹೇಳಿ, ಈಗ ಇಷ್ಟು ದಿವಸ ಆಯ್ತು ಮದುವೆ ಆ ಮಗುವನ್ನು ಅನಾಥಾಶ್ರಮಕ್ಕೆ ಹಾಕ್ತಾರೆ, ಅಲ್ಲಿ ಯಾಕೆ ಅಶೋಕ್ ರೈ ಅವರು ಒಂದು ದಿವಸ ಬಂದು ನಮ್ಮ ಹತ್ರ ಮಾತಾಡ್ಲಿಲ್ಲ, ನಮ್ಗೆ ಏನಾಗ್ತಿದೆ ಏನು ನಡೀತಾ ಇದೆ ಅಂತ ಯಾಕೆ ಕೇಳ್ತಿಲ್ಲ? ಕೋರ್ಟಲ್ಲಿ ಇದೆ ಅಮ್ಮ, ಬರ್ಲಿಕ್ಕೆ ಆಗುದಿಲ್ಲ, ನಾವು ಸಂತ್ರಸ್ತರೇ ಅಲ್ವಾ, ನಾವು ಅವರಿಂದ ನಮ್ಗೆ ಈಗ ಇಲ್ಲಿ ನಮ್ಗೆ ನ್ಯಾಯ ಸಿಗದೆ ನಾವು ಕೂತಿದ್ದೇವೆ. ಅಶೋಕ್ ರೈ ನಮ್ಮ ಪುತ್ತೂರಿನ ಶಾಸಕರು, ನಾವು ಶಾಸಕರು ಅಂತ ಹೇಳುವಾಗ ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿದವರು, ಎಲ್ಲ ಕಡೆ ಮಾಡಿರ್ಬೋದು, ನಮಗೆ ಒಳ್ಳೇದು ಮಾಡಿಲ್ಲ ಅಣ್ಣ, ನಮಗೆ ಒಳ್ಳೇದು ಮಾಡಿಲ್ಲ. ಯಾಕೆಂದ್ರೆ ನಾನು ವಿಚಾರಕ್ಕೆ ಬರ್ತೇನೆ. ಅದೇ ವಿಚಾರದಲ್ಲಿ ನಾನು ಹಲವು ಬಾರಿ ಮಾತಾಡಿದ್ದೇನೆ. ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆದ ವಿಚಾರದಲ್ಲಿ ಹಲವು ವಿಡಿಯೋಗಳನ್ನು ಮಾಡಿದ್ದೇನೆ. ಆವಾಗ ಹಲವು ಬಾರಿ ಹೇಳ್ತಾ ಇದ್ರು, ಅಶೋಕ್ ರೈ ಅವರನ್ನ ಯಾಕೆ ನೀವು ಹೇಳ್ತಾ ಅಂತ. ಅಶೋಕ್ ರೈ ಅದಕ್ಕೆ ಇವಾಗ ಒಂದು ಕ್ಲಾರಿಟಿ ಬೇಕಾಗಿದೆ. ಯಾಕೆಂತ ಹೇಳಿದ್ರೆ, ನೀವು ಆರಂಭದಲ್ಲಿ ಈ ಒಂದು ಪ್ರಕರಣ ಈ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದಂಥ ಸಂದರ್ಭದಲ್ಲಿ ಅಶೋಕ್ ರೈ ಅವರು ನಿಮ್ಮನ್ನ ಭೇಟಿಯಾಗಿದ್ರ ಅಂತ? ಹೌದು, ಭೇಟಿಯಾಗಿಲ್ಲ. ಆಯ್ತು, ಅಲ್ಲಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವ, ನಮಗೆ ಅಂದರೆ ಕಂಪ್ಲೇಂಟ್ ಕೊಡೋದು ಹೇಗೆ ಅಂತಲೇ ನಮ್ಗೆ ಗೊತ್ತಿಲ್ಲ. ನಾನು ನನ್ನ ಮಗಳು ಗಂಡ ಓದೋದು ಕಂಪ್ಲೇಂಟ್, ನಿಜವಾಗಿ ಕಂಪ್ಲೇಂಟ್ ಕೊಡುವಾಗ ಒಂದು ಲಾಯರನ್ನು ಕರ್ಕೊಂಡು ಹೋಗಬೇಕು ಅಂಥದ್ದೆಲ್ಲ ಇತ್ತಂತೆ. ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ನಾವಾಗಿ ಹೋಗಿ ಕೂತೆವು. ಅಷ್ಟೊತ್ತೋಗಿ ಇವರು ಜಗನ್ನಿವಾಸರಾವು ಶಾಸಕರಿಗೆ ಫೋನ್ ಮಾಡಿ ಮಾತಾಡಿದ್ರು, ನನ್ನ ಹತ್ರ ಹೇಳಿದ್ರು, ಹುಡುಗನ ಲೈಫ್ ಹಾಳಾಗ್ತದಮ್ಮ, ಅವ್ರು ಮದುವೆ ಮಾಡಿಸಿ ಕೊಡ್ತಾರಲ್ಲ ಅಂತ ಅವ್ರು ಹೇಳಿದ ಕಾರಣಕ್ಕೆ ಮುಚ್ಚಳಿಕೆ ಪತ್ರ ಬರೆದು ಕೊಡ್ತಾರೆ. ಪ್ರಕರಣ ದಾಖಲಿಸಲಿಕ್ಕೆ ಲಾಯರ್ ಬೇಕು ಅಂತ ಯಾರು ಹೇಳಿದ್ರು? ಅಂದ್ರೆ ಈಗ ಹೇಳ್ತಿರೋದೆಲ್ಲರೂ, ನೀವು ಲಾಯರ್ ಮುಖಾಂತರ ಎಲ್ಲ ಹೋಗ್ತಿದ್ರೆ ನಿಮಗೆ ಇದರಲ್ಲಿ ಏನೋ ಇದು ಸಿಕ್ತಿತ್ತು ಅಂದ್ರೆ, ಅವರು ಯಾವ ರೂಲ್ಸ್ ಏನೆಲ್ಲ ಮಾಡಬೇಕು ಕಾನೂನು ಪ್ರಕಾರ, ಕಾನೂನು ಮುಖಾಂತರ ಏನೆಲ್ಲ ಮಾಡಬೇಕಿತ್ತು ನಮಗೆ ಹೇಳ್ತಿದ್ರು, ಯಾವ ರೀತಿ ನಾವು ಬರೆದು ಕೊಡಬೇಕಿತ್ತು ಅಥವಾ ಏನೆಲ್ಲ ಆಗ್ತಿತ್ತು, ಆ ಟೈಮಲ್ಲಿ ಮದುವೆ ಆಗ್ತಿತ್ತ ಅಂತದೆಲ್ಲ ನಮ್ಗೆ ಗೊತ್ತಿರ್ತಿತ್ತು. ಕಾನೂನಿನ ಜ್ಞಾನ ನಿಮಗೆ ಆರಂಭಿಕ ಹಂತದಲ್ಲಿ ಇರಲಿಲ್ಲ, ಏನು ಇರಲಿಲ್ಲ. ಅವ್ರು ಹೇಳಿದ ಅಶೋಕ್ ರೈ ಅವರು ಹೇಳಿದ ಕಾರಣ ನಾನು ಅಶೋಕ್ ರೈ ಯಾವ ರೀತಿಯಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ? ಅದೇ ಫೋನಲ್ಲಿ ಜಗನ್ನಿವಾಸರಾವ್ ಫೋನ್ ಮಾಡಿ ನನಗೆ ಕೊಟ್ಟಿರೋದು, ಅವರ ಫೋನಲ್ಲೇ ನಿಮ್ಮಲ್ಲಿ ಮಾತಾಡ್ತಿರೋದು. ಅಂದ್ರೆ ಸಾಮಾಜಿಕವಾಗಿ ನಾವು ಮಾತಾಡುವಂತ ಸಂದರ್ಭದಲ್ಲಿ ಅಶೋಕ್ ರೈ ಅವರು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಕೆಲವೊಂದು ಮಾತುಗಳು ಬರ್ತಾ ಇತ್ತು. ಆವಾಗ ನಾವು ಹೇಳ್ತಾ ಇದ್ವಿ, ಇಲ್ಲ ನೀವು ಸಂತ್ರಸ್ತರನ್ನ ಭೇಟಿಯಾಗಿದ್ರಿ, ಮಾತಾಡಿದ್ರಿ, ನೀವೇ ಹೇಳಿರೋದು ಮುಚ್ಚಳಿಕೆ ಬರೆದು ಕೊಡೋದಿಕ್ಕೆ, ಅವರೇ ಹೇಳಿರೋದಲ್ವಾ? ಹೌದು, ಅವರೇ ಹೇಳಿದಾರಲ್ಲ. ಇಲ್ಲಿ ಒಂದು ಹೇಳಿದವರು ಕೇಳಿ ಅವರೇ ಸ್ವತಃ ಬಂದು ಹೇಳಿದ್ದಾರೆ, ನಾನು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಕಾರಣ ಅವ್ರಿಗೆ ನಿಮಗೆ ಪ್ರೆಸ್ ಆಗಿರೋದು ಅಂತ. ಈಗ ಕೇಳ್ತಾರೆ ಕೆಲವರು, ಏನು ಅಶೋಕ್ ರೈನ ಯಾಕೆ ಹೇಳಿತೀರಿ, ಅವರು ಹೇಳಿದ್ರ ಮಗು ಮಾಡ್ಲಿಕ್ಕೆ ಅಂತ. ನಾವು ಅಶೋಕ್ ರೈ ಹತ್ರ ಹೇಳಿದ್ವಿ, ಓಕೆ ನಮ್ಮದಕ್ಕೆ ಬಂದಿದ್ದಾರೆ, ನಮ್ಗೆ ಈಗ ಅವ್ರಿಗೆ ನ್ಯಾಯ ಕೊಡಿಸಬಹುದು. ಅವರೊಂದು ಮನಸ್ಸು ಮಾಡಿದ್ರೆ ನಾವು ಇಷ್ಟು ನರಕ ಬರುವ ಅವಶ್ಯಕತೆನೇ ಇಲ್ಲ ಇತ್ತು. ಇಲ್ಲಿ ಒಂದು ತಾಲೂಕಿನ ಶಾಸಕರಾಗಿ ಹಲವು ಎಲ್ಲ ಸಮಸ್ಯೆಗಳಲ್ಲಿ ಅವರು ಇನ್ವಾಲ್ವ್ ಆಗಬೇಕಿತ್ತು. ಅಂದ್ರೆ ಇನ್ವಾಲ್ವ್ ಆಗುವುದಂದ್ರೆ ಏಕಪಕ್ಷೀಯವಾಗಿ ಒಂದು ಕುಟುಂಬವನ್ನ ಓಲೈಕೆ ಮಾಡುವುದಲ್ಲ, ಯಾರು ಸಂತ್ರಸ್ತರಿದ್ದಾರೆ ಅವರ ಜೊತೆಗೆ ನಿಂತು ಅವರಿಗೆ ಬೇಕಾದಂತಹ ಕಾನೂನು ಸಹಾಯವನ್ನು ಮಾಡಿ ಅವರ ಜೊತೆ ನಿಲ್ಬೇಕಾದ ಅವರ ಕರ್ತವ್ಯ. ಆದ್ರೆ ಇಲ್ಲಿ ಆರಂಭಿಕ ಹಂತದಲ್ಲಿ ಏನು ನೀವು ಹೇಳ್ತಾ ಇದ್ದೀರಾ, ಜಗನ್ನಿವಾಸ್ ಅವರು ಅವರಿಗೆ ಫೋನ್ ಮಾಡಿ ಕೊಟ್ಟಿದ್ದಾರೆ, ಅವರು ಶಾಸಕರು ಮಾತಾಡಿ ಬೇಡಮ್ಮ ಇವಾಗ ಕಂಪ್ಲೇಂಟ್ ಕೊಡೋದು ಬೇಡ, ಮುಚ್ಚಳಿಕೆ ಬರೆದು ಕೊಡಿ ಅಂತ ಹೇಳಿ ನಿಮ್ಮನ್ನ ಕಳಿಸಿರುವಂತದ್ದು. ಅವರ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದಿರುವಂತದ್ದು. ಅಂದ್ರೆ ಹಲವು ಬಾರಿ ನಾವು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಟಾಕ್ ಬರುವಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿರ್ಬೋದು, ಅದು ಯಾರೋ ಇರ್ಬೋದು, ವಿರೋಧ ಮಾಡ್ತಾರೆ, ಅವರಿಗೆ ಆಗ್ತಿರ್ಬೋದು, ಇವರನ್ನು ಬೈತದೆ. ಯಾಕೆ ಅಂತ ಹೇಳಿದ್ರೆ ನಾನು ಅವರನ್ನು ನಂಬಿ, ಅಶೋಕ್ ರೈ ಅವರನ್ನು ನಂಬಿ ನಾನು ಅವ್ರು ಹೇಳಿದಾಗೆ ಮುಚ್ಚಳಿಕೆ ಪತ್ರ ಬರೆದು ಕೊಡ್ತಾರಮ್ಮ ಅಂತ ಹೇಳಿ, ಈಗ ಇಷ್ಟು ದಿವಸ ಆಯ್ತು ಮದುವೆ ಆ ಮಗುವನ್ನು ಅನಾಥಾಶ್ರಮಕ್ಕೆ ಹಾಕ್ತಾರೆ, ಅಲ್ಲಿ ಯಾಕೆ ಅಶೋಕ್ ರೈ ಅವರು ಒಂದು ದಿವಸ ಬಂದು ನಮ್ಮ ಹತ್ರ ಮಾತಾಡ್ಲಿಲ್ಲ, ನಮ್ಗೆ ಏನಾಗ್ತಿದೆ ಏನು ನಡೀತಾ ಇದೆ ಅಂತ ಯಾಕೆ ಕೇಳ್ತಿಲ್ಲ? ಕೋರ್ಟಲ್ಲಿ ಇದೆ ಅಮ್ಮ, ಬರ್ಲಿಕ್ಕೆ ಆಗುದಿಲ್ಲ, ನಾವು ಸಂತ್ರಸ್ತರೇ ಅಲ್ವಾ, ನಾವು ಅವರಿಂದ ನಮ್ಗೆ ಈಗ ಇಲ್ಲಿ ನಮ್ಗೆ ನ್ಯಾಯ ಸಿಗದೆ ನಾವು ಕೂತಿದ್ದೇವೆ. ಇಲ್ಲಿ ಸಂತ್ರಸ್ತರು ಅಂತ ಇರೋದು ನೀವೇ, ಅವರು ಅಂತ ಹೇಳಿ ಸಂತ್ರಸ್ತರಿಲ್ಲ, ನೀವೇ ಸಂತ್ರಸ್ತರು. ಕೇಳ್ಬೋದಿತ್ತಲ್ಲ ಅವ್ರಿಗೆ ಏನಾಗ್ತಿದೆ ಅಮ್ಮ ಅಂತ. ಕೋರ್ಟಲ್ಲಿ ಅಲ್ಲಿ ನಮಗೆ ಯಾರು ಇಲ್ಲ ಸಹಾಯ ಮಾಡ್ಲಿಕ್ಕೆ. ಈಗ ನಂಜುಂಡಿ ಸರ್ ಆಗ್ಲಿ ಪ್ರತಿಭಾ ಕುಲಯ ಆಗ್ಲಿ ಇದ್ದಾರೆ ಎಂಬುದಕ್ಕೆ ನಾವು ಇಷ್ಟು ಮಟ್ಟಿಗೆ ಇದ್ದೇವೆ. ಇಲ್ಲದಿದ್ರೆ ಈಗ ಹೇಳೋದು ನಮಗೆ ಕಾನೂನು ಅಂತ, ಕಾನೂನು ಹೇಗೆ ಅವರಿಗೆ ಸ್ಟೇ ಕೊಟ್ಟಿತ್ತು? ನಾವು ಕಾನೂನನ್ನು ನಂಬಿ ಕೂತಿದ್ದೇವೆ. ಹೌದು, ಇವಾಗ ಕಾನೂನು ನಂಬಿ ಕೂತಿದ್ರು ಕೂಡ ಅಂದ್ರೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದಂಥದ್ದು, ಕಾನೂನಿನ ನಂಬಿಕೆಗೆ ದ್ರೋಹ ಮಾಡಿದಂಥದ್ದು, ಆರೋಪಿ ಅಂತಲ್ಲ ಅಪರಾಧಿ ಅಂತಾನೆ ಕರಿಬಹುದು. ಇವಾಗ ಆರೋಪ ಪ್ರೂವ್ ಆದಂತ DNA ಟೆಸ್ಟ್ ಬಂದಿದೆ, ಮಗ ಅಪ್ಪ ಅಂತ ಹೇಳಿಯೇ ಪ್ರೂವ್ ಆಗಿದೆ. ಸೊ ಇವಾಗ ಅಪರಾಧಿ ಸ್ಥಾನದಲ್ಲಿದ್ದಾನೆ. ಏನು ಒಪ್ಪಿಕೊಂಡು ಮದುವೆ ಆದ್ರೆ ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗಬಹುದು, ಇಲ್ಲ ಅಂತ ಹೇಳಿದ್ರೆ ಅಪರಾಧಿ ಸ್ಥಾನದಲ್ಲಿ ಮುಂದಿನ ದಿವಸಗಳಲ್ಲಿ ಜೈಲು ಸೇರ್ಬೇಕಂತ ಅವಸ್ಥೆ ಎದುರಾಗ್ತದೆ ಅವರಿಗೆ.
ಸೊ ಇಂತಹ ಸಂದರ್ಭದಲ್ಲೂ ಕೂಡ ಶಾಸಕರು ಒಂದು ರೀತಿಯಲ್ಲಿ ನಿಮ್ಮನ್ನ ಭೇಟಿ ಆಗೋದನ್ನ ಬಿಟ್ಟು ಯಾವುದರಲ್ಲಿ ಒಂದು ರೀತಿಯಲ್ಲಿ ತಟಸ್ಥವಾಗಿ ನಿಲ್ಲೋದು ಕೂಡ ನಿಮ್ಮನ್ನ ವಿರೋಧ ಮಾಡೋ ರೀತಿ ಅಂತ ಅದೇ ಹೇಳ್ತಿರೋದು. ಒಮ್ಮೆ ಬಂದು ನಮ್ಮ ಹತ್ರ ಮಾತಾಡಿ, ನಮ್ಮ ಹತ್ರ ಕೇಳಿ ಏನಾಗ್ತಿದೆ ಸರ್. ಅವರು ಹೇಳಿ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟರೆ ನಿಮಗೆ ಪ್ರೆಸ್ ಅಂತ ಹೇಳಿದ ಕಾರಣ ನಾನು ಒಪ್ಪಿ ಕೂತಿದ್ದೇನೆ. ಈಗ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ನಾವು ಕೋರ್ಟು ಅಲ್ಲಿ ಇಲ್ಲಿ ಅಂತ ಅಲಿತಾ ಇದ್ದೇವೆ, ಏನು ನ್ಯಾಯ ಸಿಗ್ತಾ ಇಲ್ಲ. ಈಗ ಯಾಕೆ ಅವ್ರು ಬರ್ತಾ ಇಲ್ಲ? ಅವ್ರು ಅವತ್ತು ಅವರೇ ಅಲ್ವಾ ಇದು ಮಾಡಿರೋದು. ನಾವು ಇದರಿಂದ ಪ್ರೆಸ್ ಏನು ಪ್ರೆಸ್ ಆಗಿದೆ? ಅವರು ರಾಜರೋಷವಾಗಿ ತಂದೆ ಮಗ ಆರಾಮದಲ್ಲಿದ್ದಾರೆ. ಇಲ್ಲಿ ಮಗಳು ದಿನ ಕಾಯ್ತಾ ಇದ್ದಾಳೆ ಯಾವಾಗ ಬರ್ತಾನೆ. ಇದು ನೀವೀಗ ಕೋರ್ಟಲ್ಲಿದೆ ಅಮ್ಮ, ಅದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದ್ರೆ ಅವ್ರು ಬರುವ ಮುಂಚೆ ಅವರಿಗೆ ಗೊತ್ತಿರಬೇಕಿತ್ತಲ್ಲ, ಇದು ವೈಯಕ್ತಿಕ ವಿಷಯ, ಇದಕ್ಕೆ ನಾನು ಬರಬಾರ್ದಿತ್ತು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರ ಫ್ರೆಂಡ್ ಆಗಿರ್ಬೋದು, ಏನೇ ಆಗಿರ್ಬೋದು. ಇಲ್ಲಿ ನಮಗೆ ಇಲ್ಲಿ ಮೋಸ ಆಗಿರೋದು. ಈಗ ಬಂದು ಕೇಳ್ಬೋದಲ್ಲ ಅಶೋಕ್ ರೈಗೆ, ಅವ್ರು ಎಲ್ಲಿದ್ದಾರೆ? ಎಲ್ಲದರಲ್ಲೂ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ಸಾರ್ವಜನಿಕ ವಿಷಯಗಳಲ್ಲಿ ತಲೆ ಹಾಕಿ ಎಷ್ಟೋ ಪ್ರಕರಣ ದಾಖಲಿಸಿ ನಾನಿದ್ದೇನೆ ಅಂತ ಹೇಳಿ ಧೈರ್ಯ ಕೊಡ್ತಾರೆ. ನಾವೇನ್ ಮಾಡಿದ್ದೇವೆ? ನಾನು ಅಶೋಕ್ ರೈ ಹತ್ರ ಕೇಳಿ, ನಾವು ನಿಮ್ಗೆ ಏನ್ ತಪ್ಪು ಮಾಡಿದ್ದೇವೆ ಅಥವಾ ಏನು ಅವರಿಗೆ ನಾವು ಕೆಟ್ಟದ್ದು ಮಾಡಿದ್ದೇವೆ? ಯಾಕೆ ನಮ್ಗೆ ಅವರು ಈ ತರ ಮಾಡಿದ್ರು? ಇವರು ಈಗ ಬಂದು ಎದುರು ನಿಂತು ನಮಗೆ ನ್ಯಾಯ ಕೊಡಿ, ಏನ ಕಾನೂನು ಪ್ರಕಾರ ಏನ್ ಮಾಡ್ಬೇಕಿತ್ತಮ್ಮ, ನಾನು ಹೆಲ್ಪ್ ಮಾಡ್ತೇನೆ ಅಂತ ಬರ್ಬೇಕಿತ್ತಲ್ಲ. ಅವರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಯಾಕೆ ಅವರು ಒಟ್ಟಿಗೆ ಇದ್ದಾರೆ? ಜಗನ್ನಿವಾಸರು ಒಟ್ಟಿಗೆ ಅವರು ಸೇರ್ಕೊಂಡಿದ್ದಾರಾ? ಇದು ಒಂದು ರೀತಿಯಲ್ಲಿ ರಾಜಕೀಯ ಓಲೈಕೆ ಅಂತ ಕಾಣ್ತದೆ. ನನ್ನ ಹೊಟ್ಟೆ ಉರಿ ಏನು ಹೇಳುದು, ಇವತ್ತು ಶಾಸಕರ ಯಾರಿಗೆ ಅವರ ಅಭಿಮಾನಿಗಳಿಗೆ ಇದರಿಂದ ಬೇಜಾರ ಅಥವಾ ಸಿಟ್ಟು ಬಂದಿರ್ಬೋದು ಅಶೋಕ್ ರೈಗೆ, ಆದ್ರೂ ನಾನು ನನ್ನ ಹೊಟ್ಟೆ ಉರಿಯನ್ನು ಹೇಳ್ಕೊಳ್ಳೋದು. ಇಲ್ಲಿ ಅಶೋಕ್ ರೈ ಒಬ್ರು ಬರ್ತಿಲ್ಲ ಅಂತ ಹೇಳ್ತಿದ್ರೆ ಅವತ್ತು ನನ್ನ ಮಗಳಿಗೆ ಮದುವೆ ಆಗ್ತಿತ್ತ, ಏನಾದ್ರೂ ಆಗ್ತಿತ್ತು, ಹುಡುಗ FIR ಆದ್ರೂ ಮಾಡ್ತಿದ್ದೆ ನಾನು. ಆದರೆ ಇವತ್ತು ನಾನು ಈ ಮಟ್ಟಲ್ಲಿದ್ದೇನೆ, ನನ್ನ ಮಗಳು ಸುಸೈಡಿಗೆಲ್ಲ ಇದಾಗ್ತಿದೆ ಅಂದರೆ ಈ ಇದರಲ್ಲೇ ನಾವು ಮದುವೆ ಯಾವಾಗ ಅವ್ರು ಹೇಳಿದಂತ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟೆ, ಅಲ್ಲಿಂದ ನಾವು ಇಷ್ಟುವರೆಗೆ ನಾವು ನರಕ ಬರ್ತಾ ಇದ್ದೇವೆ. ಇಲ್ಲಿ ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂತ ನಾನು ಹೋರಾಡ್ತಾ ಇದ್ದೇನೆ. ಇನ್ನೂ ನನಗೆ ನ್ಯಾಯ ಸಿಕ್ಕಿಲ್ಲ ನಮಗೆ.